ಎಲ್ರಿಗೂ ನಮಸ್ಕಾರ. ತಾಯಿ ಪುರದಮ್ಮ ದೇವಿಗೆ ಡಬಲ್ ನಮಸ್ಕಾರ. ನಾವಿವತ್ತು ಪುರದಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ತಾಯಿ ಪುರದಮ್ಮ ದೇವಿ ಜಾತ್ರೆ ಬರಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಏನು ಮಾಡೋದು, ಈ ವರ್ಷನೂ ಬರೋಕ್ಕಾಗಲಿಲ್ಲ. ಅವತ್ತಿನ ಬೆಳಗ್ಗೆ ಬುಧವಾರ ನಾನು ಬಂದಿದ್ದೀನಿ. ನಿನ್ನೆ ಜಾತ್ರೆ ಆಗಿರೋದ್ರಿಂದ ಇವತ್ತಂತೂ ಜನ ಏನು ಜಾಸ್ತಿ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ಈ ಪುರದಮ್ಮ ತಾಯಿನ ಚೋಟೇಶ್ವರಿ ಅಂತಲೂ ಕರೀತಾರೆ. ತುಂಬ ಶಕ್ತಿ ದೇವತೆ, ನಂಬಿರೋರನ್ನ ಯಾವತ್ತೂ ಕೈ ಬಿಡಲ್ಲ ಈ ತಾಯಿ. ತಾಯಿಗೆ ದೂರದೃಷ್ಟಿ ಜಾಸ್ತಿ, ಅದರಿಂದ ತುಂಬಾ ದೂರದಿಂದ ಬರ್ತಾರೆ. ತಾಯಿ ದರ್ಶನ ಮಾಡ್ಕೊಳ್ಳಿ. ತಾಯಿ ಮುಂದೆ ನಿಮ್ಗೆ ಏನು ಬೇಕು ಬೇಡ್ಕೊಳ್ಳಿ, ಎಲ್ಲ ಬಗೆಹರಿಸ್ಕೊಡ್ತಾಳೆ, ಎಲ್ಲ ಮಾಡ್ಕೊಡ್ತಾಳೆ. ದೇವಸ್ಥಾನದ ಮುಂದೆನೆ ಒಂದು ಈಚಲ ಮರ ಇದೆ. ಅದು ಯಾರಿಂದಲಾದ್ರೂ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಆ ತಗಡಲ್ಲಿ ಅಲ್ಲಿ ಬರೆದು ಕಟ್ತಾರೆ. ಮತ್ತೆ ಇನ್ನು ಮುಂದೆ ಚಿಕ್ಕ ಗುಡಿ ಇದೆ. ಆ ಗುಡಿಯಲ್ಲಿ ಪ್ರತಿದಿನ ಹೂವು ಆಗುತ್ತೆ. ಯಾರಾದರೂ ಹೋಗಿ ಕೇಳ್ಬೋದು. ನೀವು ಅನ್ಕೊಂಡಿದ್ದು ಆಗುತ್ತೋ ಇಲ್ವೋ ಅನ್ನಂಗಾದ್ರೆ ಆಗುತ್ತೆ. ಅತಿ ಹೆಚ್ಚು ಜನ ಭಾನುವಾರ ಬರ್ತಾರೆ ಹರಕೆ ತೀರ್ಸಕ್ಕೆ. ಭಾನುವಾರ, ಮಂಗಳವಾರ ಮತ್ತೆ ಶುಕ್ರವಾರ ಇರುತ್ತೆ. ಅವತ್ತು ಜಾಸ್ತಿ ಜನ ಬರುತ್ತಾರೆ. ಇನ್ನು ಮಿಕ್ಕಿ ದಿನಾನೂ ಬರ್ತಾರೆ. ಅವತ್ತು ಜಾಸ್ತಿ ಜನ ಹರಕೆಯನ್ನು ತೀರ್ಸಲ್ಲ. ಹರಕೆ ತೀರ್ಸಕ್ಕೆ ಆಡು, ಕುರಿ, ಕೋಳಿ, ಹಂದಿ ಎಲ್ಲ ಬೇಟೆ ಕೊಡ್ತಾರೆ. ಕೆಲವೊಬ್ರು ಮೊಸರನ್ನ ಮಾಡ್ಕೊಂಡು ಹೋಗ್ತಾರೆ. ಬೆಳೆಯೋರ್ ಕಂಡು ಯಾರು ಏನೇ ಮಾಡಿದ್ರು ತಾಯಿ ನೀನೇ ನೋಡ್ಕೊಳವ ಅಂತ ಕೈ ಮುಕ್ಕೊಂಬಂದ್ರು ಸಾಕು, ನಮ್ಮವ್ವ ಕಾಪಾಡ್ತಾಳೆ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಆಯಸ್ಸು ಎಲ್ಲ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.